ಗುಡ್ ಈವ್ನಿಂಗ್ ಎವ್ರಿವನ್. ಓಂ ಸಾಯಿರಾಮ್. ನಾನು ನಿಮ್ಮ ನೆಚ್ಚಿನ ಅಶೋಕ್ ಸರ್. ನಾನು 12ನೇ ತರಗತಿಯ ಮಹಾರಾಷ್ಟ್ರ ಸಿಲೆಬಸ್, ಸ್ಟೇಟ್ ಸಿಲೆಬಸ್ದಲ್ಲಿರುವಂಥ ಫಿಸಿಕ್ಸ್ ಸಬ್ಜೆಕ್ಟನ್ನು ನಿಮ್ಮ ಮಾತೃಭಾಷೆ ಕನ್ನಡದಲ್ಲಿ ನಾನು ಬೋಧನೆಯನ್ನು ಮಾಡ್ತಿದ್ದೇನೆ. ಅದರಲ್ಲಿ ನಾನು ತೆಗೆದುಕೊಂಡ ಫಸ್ಟ್ ಚಾಪ್ಟರ್ ನಂಬರ್ 1, rotational dynamics. I will take the chapter first is rotational dynamics. ಸೊ ಅದು ಎಷ್ಟು ಮಾರ್ಕ್ಸಿಗಿದೆ ಇದಪ್ಪ ಅಂದ್ರೆ ಟೋಟಲ್ 7 ಮಾರ್ಕ್ಸಿಗೆ ಇನ್ ಯುವರ್ ಕ್ವಶನ್ ಪೇಪರ್ಸ್. ಸೊ ಆಪ್ಷನಲ್ 7 ಮಾರ್ಕ್ಸಿಗಿದೆ. ಸೊ ಅದರಲ್ಲಿ ನಾವು 5 ಮಾರ್ಕ್ಸಿಗೆ ಕ್ವಶನ್ ಪೇಪರಲ್ಲಿ ಟಚ್ ಮಾಡಬೇಕು. ಸೊ ಈ ಚಾಪ್ಟರ್ ನೀವು ಪೂರ್ತಿಯಾಗಿ ಓದಿದರೆ ನಿಮಗೆ 7 ಮಾರ್ಕ್ಸ್ ನಿಮ್ಮ ಕೈಯಲ್ಲಿ ಇದ್ದ ಹಾಗೆ. ಓಕೆ, ನಾನು ಹೇಳುವುದನ್ನು ನೀವು ಗಮನವಿಟ್ಟು ಕೇಳಿಕೊಂಡು ಮತ್ತು ಪ್ರಾಕ್ಟೀಸ್ ಕೂಡ ಅದೇ ರೀತಿ ಮಾಡಬೇಕು. ಸೊ ಇವತ್ತಿನ ದಿವಸ ನಾನು ಬೇಸಿಕ್ ಕಾನ್ಸೆಪ್ಟನ್ನು ಹೇಳ್ತಾ ಇದ್ದೀನಿ ಈ ರೊಟೇಷನಲ್ ಡೈನಾಮಿಕ್ಸ್ ಬಗ್ಗೆ ಇರುವಂಥದ್ದು. ರೊಟೇಷನಲ್ ಅಂದರೆ ಏನು ನೋಡಿರಿ. ರೊಟೇಷನ್ಸ್ ಅಂತ ಎದಕ್ಕೆ ಅಂತಾರೆ? ಸೊ ರೊಟೇಷನ್ ಎಂದರೆ ತಿರುಗುವುದು. ರೊಟೇಷನ್ ಅಂದರೆ ಏನಪ್ಪ? ತಿರುಗುವುದು ಅಂದರೆ ಏನಪ್ಪ ನೋಡಿ, ಸರ್ಕಲ್ ರೊಟೇಷನ್ ಈ ಥರ, ಇದಕ್ಕೆ ರೊಟೇಷನ್ ಅಂತೀವಿ. ಇದಕ್ಕೆ ಎಂತಪ್ಪ? ರೊಟೇಷನ್. ಇದಕ್ಕೆ ಇನ್ನೊಂದು ಹೆಸರು ಇದು ಕೂಡ ಅದೇ, ಸರ್ಕಲ್. ಇದಕ್ಕೆ ಇನ್ನೊಂದು ಹೆಸರು ಕೂಡ ಅದೇಂತಪ್ಪ? ಸರ್ಕಲ್. ನೋಡಿ, ಇದು ಕೂಡ ಒಂದು ಸರ್ಕಲ್. ಓಕೆ, ಅದೇ ರೀತಿ ಡೈನಾಮಿಕ್ಸ್ ಅಂದರೆ ಏನು? ಡೈನಾಮಿಕ್ಸ್ ಅಂದರೆ ಮೋಷನ್ ಅಂದರೆ ಗತಿ. ಒಂದು ವಸ್ತು ಏನಪ್ಪ ಅಂತಂದ್ರೆ, ಯಾವುದೇ ಒಂದು ವಸ್ತು ನೋಡಿರಿ, ಯಾವುದೇ ಒಂದು ವಸ್ತು ಈ ಸರ್ಕ್ಯುಲರ್ ಜೊತೆಗೆ ತಿರುಗ್ತಿತ್ತಂದ್ರೆ, ಎಕ್ಸಾಂಪಲ್ಸ್ ನಾನು ಇಲ್ಲೊಬ್ಬ ವ್ಯಕ್ತಿ ಅಂತ ತೆಗೆದುಕೊಳ್ತೀನಿ. ಇಲ್ಲೊಬ್ಬ ವ್ಯಕ್ತಿ ಏನು ಮಾಡ್ತಾರಂದ್ರೆ ಈ ಸರ್ಕ್ಯುಲೇಷನನ್ನು ರೊಟೇಟ್ ಹಾಕ್ತಿರ್ತಾರೆ. ರೊಟೇಟ್ ಮಾಡಿದ್ರೆ ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ರೊಟೇಷನಲ್ ಡೈನಾಮಿಕ್ಸ್. ಕ್ಯಾನ್ ಯು ರೀಕಾಲ್ಸ್? ನಾವು ಅಭ್ಯಸಿಸಿದ ಹಾಗೆ 11th ಸ್ಟ್ಯಾಂಡರ್ಡಲ್ಲಿ ಇದನ್ನೆಲ್ಲ ಅಭ್ಯಸಿಸಿದ್ದೇವೆ. ಸೊ ಏನಪ್ಪ ಅಂತಂದ್ರೆ, ಒಂದನೇದು ವಾಟ್ ಈಸ್ ಸರ್ಕ್ಯುಲರ್ ಮೋಷನ್. ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ, ಸರ್ಕ್ಯುಲರ್ ಮೋಷನ್ ಎಂದರೆ ಏನು? ಸರ್ಕ್ಯುಲರ್ ಮೋಷನ್ ಎಂದರೇನು? ಸೊ ರೊಟೇಷನ್ ಅಂದರೆ ತಿರುಗುವುದಕ್ಕೆ ನಾವು ರೊಟೇಷನ್ ಅಂತೀವಿ. ಡೈನಾಮಿಕ್ಸ್ ಅಂದರೆ ಮೋಷನ್ಸ್. ಓಕೆ, ಸೊ ಸರ್ಕ್ಯುಲರ್ ಮೋಷನ್ ಎಂದರೆ ಏನು ನೋಡಿರಿ. ಸರ್ಕ್ಯುಲರ್ ಮೋಷನ್ ಎಂದರೆ ಓಕೆ, when a particles moves along the circumference of circle, its motion is called circular motion. ಸೊ ಇಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ ನೋಡಿರಿ, when a particles ನೋಡಿರಿ, ಒಂದು ಪಾರ್ಟಿಕಲ್ ಅಂದರೆ ವಸ್ತು. ಪಾರ್ಟಿಕಲ್ ಅಂದ್ರೆ ಏನಪ್ಪ? ವಸ್ತು. ಮೂವ್ಸ್ ಅಂದರೆ ಹೋಗುವುದು. ಓಕೆ, ಅಲಾಂಗ್ ದ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಅಂದ್ರೆ ಒಂದು ವಸ್ತು. ಇಲ್ಲಿ ಏನು ಮ್ಯಾಗ ತೋರಿಸಿ ನೋಡಿರಿ ನಿಮಗೆ, ಇಲ್ಲಿ ಡಯಾಗ್ರಾಮ್ನಾಗ ಒಂದು ವಸ್ತು ಇದೆ ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಆಬ್ಜೆಕ್ಟ್ ಬಿ ಅನ್ಬೋದು ನಾವು. ಇದಕ್ಕೆ ವಸ್ತುಗೆ ಇನ್ನೊಂದು ಹೆಸರು ಏನ್ರಿ? ಆಬ್ಜೆಕ್ಟ್. ವಸ್ತುಗೆ ಇನ್ನೊಂದು ಹೆಸರು ಆಬ್ಜೆಕ್ಟ್. ಆಬ್ಜೆಕ್ಟ್ ಕ್ಯಾನ್ ಮೂವ್ ಅಲಾಂಗ್ ದ ಸರ್ಕಂಫರೆನ್ಸ್ ಆಫ್ ಸರ್ಕಲ್. ಅಂದ್ರೆ ಈ ಸರ್ಕಲ್ ಏನು ನಡೆದೈತಲ್ಲ, ಈ ಸರ್ಕಲ್ ಸೋಬತ್ತಿಗೆ ತಿರುಗಬೇಕು ರೀ, ಅಥವಾ ಸರ್ಕಲ್ ಮೇಲೆ ತಿರುಗಬೇಕು. ಇಟ್ ಇಸ್ ಕಾಲ್ಡ್ ಆಸ್ ಅ ಸರ್ಕ್ಯುಲರ್ ಮೋಷನ್. when a particle moves along the circumference of circle ವಿತ್ ಇಟ್ಸ್ ಮೋಷನ್ ಇರಬೇಕು. ಅದಕ್ಕೆ ಮತ್ತೇನಪ್ಪ? ಗತಿ ಇರಬೇಕು ರೀ, ಸುಮ್ಮನೆ ಏನೇ ತಿರುಗ್ತಿದ್ದಲ್ಲ. ಸೊ ಅದಕ್ಕೆ ಎಂತಪ್ಪ ನಾವು ಅಂದ್ರೆ ಸರ್ಕ್ಯುಲರ್ ಮೋಷನ್. ಐ ವಿಲ್ ಟೇಕ್ ಎಕ್ಸಾಂಪಲ್ಸ್ ಹಿಯರ್. ಒಂದು ಎಕ್ಸಾಂಪಲ್ ಹೇಳ್ಸ್ ನೋಡ್ರಿ ನಿಮ್ಗೆ. ಮೋಷನ್ ಆಫ್ ದ ಸ್ಯಾಟಲೈಟ್ around the planet. ಸೊ ಎಕ್ಸಾಂಪಲ್ ಯಾವತ್ತು ಅದು ನೋಡ್ರಿ. ಮೋಷನ್ ಆಫ್ ದ ಸ್ಯಾಟಲೈಟ್ ಅಂದ್ರೆ ಗ್ರಹ ರೀ. ಅರೌಂಡ್ ದ ಪ್ಲಾನೆಟ್ಸ್ ಮೀನ್ಸ್ ಉಪಗ್ರಹ. ಸೊ ಗ್ರಹಗಳೇನಪ್ಪ ಅಂದ್ರೆ ಉಪಗ್ರಹ ಸುತ್ತಮುತ್ತ ತಿರುಗ್ತಾವೆ. ಇನ್ನೊಂದು ಎಕ್ಸಾಂಪಲ್ ತೊಗೊಂಡು ನಿಮ್ಗೆ ಅದಕ್ಕೆ ಕ್ಲಿಯರ್ ಆಗಿಬಿಡ್ತೈತಿ. ಸೊ ಮೋಷನ್ ಆಫ್ ಅರ್ತ್ ಅರೌಂಡ್ ದ ಸನ್. ಮೋಷನ್ ಆಫ್ ಅರ್ತ್ ಅರೌಂಡ್ ದ ಸನ್ ನೋಡಿರಿ. ಇಲ್ಲಿ ಮೋಷನ್ ಆಫ್ ದ ಅರ್ತ್ ಅಂದ್ರೆ ರೀ ಪೃಥ್ವಿ ಅಥವಾ ಭೂಮಿ. ಓಕೆ, ಸನ್ ಅಂದ್ರೆ ಸೂರ್ಯ. ಸೊ ಇಲ್ಲಿ ನಡು ಸೂರ್ಯ ಅಂತ ತಿಳ್ಕೊರಿ. ಇದು ಏನಪ್ಪ ಅಂದ್ರೆ ಸೂರ್ಯ. ಸೂರ್ಯನ ಸುತ್ತಮುತ್ತ ಹೆಂಗೆ ತಿಂತ ಭೂಮಿ, ಇಲ್ಲಿ ಅರ್ಥ ಇದೆ. ಓಕೆ, ತನ್ನ ಮೈ ಸುತ್ತ ತಿರುಗುತ್ತಾ ಏನು ಮಾಡ್ತಪ್ಪ ಅಂದ್ರೆ ಸೂರ್ಯನ ಸುತ್ತಮುತ್ತ ತಿರುಗ್ತಾನೆ ರೀ. ನೋಡಿ, ಸೂರ್ಯನ ಸುತ್ತಮುತ್ತ ಏನು ತಿರ್ತಾನೆ? ಭೂಮಿ. ಓಕೆ, ಪೃಥ್ವಿ ಏನು ಮಾಡ್ತೈತಿ? ತನ್ನ ಮೈ ಸುತ್ತನ್ನು ತಿರುಗುತ್ತಾ
ಸೂರ್ಯನ ಸುತ್ತಮುತ್ತ ತಿರುಗುತ್ತಾನೆ. ಇದು ನಾವು ಭೂಗೋಳದಲ್ಲಿ ಕಲ್ತೀವಿ. ಓಕೆ, ಹಿಂದಿನ ಕ್ಲಾಸ್ತಾನೆ 7th 8th 9th 10th ಯಾವುದೋ ಒಂದು ಕ್ಲಾಸ್ದಲ್ಲಿ ಏನು ಮಾಡಿರಪ್ಪ ಅಂತಾರೆ, ಇದನ್ನು ನೀವು ಅಧ್ಯಯನ ಅಲ್ಲಿ ಮಾಡಿದ್ದೀರಾ. ಸೊ ಅಂದರೆ ಇಲ್ಲಿ ಮೋಷನ್ ಆಫ್ ದ ಅರ್ತ್ ಅರೌಂಡ್ ದ ಸನ್. ಈ ಭೂಮಿ ಏನೈತಪ್ಪ ಅಂದ್ರೆ ಕಾನ್ಸ್ಟೆಂಟ್ ದ ಸ್ಪೀಡ್ದಾಗ ತಿರ್ತಾನೆ ರೀ. ಭೂಮಿ ಸುತ್ತಮುತ್ತಿರ್ತಾನೆ, ತನ್ನ ಮೈ ಸುತ್ತನೇ ತಿರ್ತಾನೆ. ತಂದೆ ಮೈ ಸುತ್ತ ಪೈಲ ಒಂದು ತಿರ್ತಾನೆ, ಸೊ ರೊಟೇಟ್ ಆಗಿ ಆಮೇಲೆ ಮೂವ್ ಆಗ್ತದೆ, ಮತ್ತೊಂದು ಮೈ ಸುತ್ತಿರ್ತಾರೆ, ಆಮೇಲೆ ಮೂವ್ ಆಗ್ತದೆ. ದಿಸ್ ಇಸ್ ಎಕ್ಸಾಂಪಲ್ಸ್ ಆಫ್ ಸರ್ಕ್ಯುಲರ್ ಮೋಷನ್. ಓಕೆ, ಸರ್ಕ್ಯುಲರ್ ಮೋಷನ್ ನಾನು ನಿಮ್ಗೆ ತಿಳಿತೀನಿ ಅಂತ ಅನ್ಕೋತೀನಿ. ಓಕೆ, then next point is characteristic of circular motion. Characteristic of circular motion, ಇದ್ರ characteristic ಏನಿದೆ ನೋಡ್ರಿ, ಗುಣಧರ್ಮ. ಸೊ characteristic of first point is there. ಫಸ್ಟ್ ಏನಪ್ಪ ಅಂದ್ರೆ characteristics of circular motion. ಇದು ಶಾರ್ಟ್ಕಟ್ ಬರುತ್ತೆ ನೋಡಿ, CM circular motion. ಸೊ ಇನ್ ದ್ಯಾಟ್ ಫಸ್ಟ್ characteristics ಅದ್ರ ಯಾವ characteristic ಫಸ್ಟ್ ನೋಡ್ರಿ. ಫಸ್ಟ್ characteristic ಇದೆ, it is an accelerated motion. It is an accelerated motion. It is an accelerated motion. ಸೊ ಇದ್ರೊಳಗೆ ಏನು ಪಾಯಿಂಟ್ ಬರ್ತಪ್ಪ ಅಂದ್ರೆ ಇನ್ನೊಂದು ಇದೆ, ಇದು ಇಟ್ ಈಸ್ ಆನ್ ಎಕ್ಸಲೆಂಟ್ ಮೋಷನ್. ಸೊ ನೆನ್ಪಿಡ್ಬೇಕು ಪಾಯಿಂಟ್, ಇಟ್ ಈಸ್ ಆನ್ ಎಕ್ಸಲರೇಟೆಡ್ ಮೋಷನ್ ಎದಕ್ಕಂತೀವಿ. ಓಕೆ, ನಾನು ಹೇಳ್ತೀನಿ ನಿಮಗೆ ಕ್ಯಾರೆಕ್ಟರಿಸ್ಟಿಕ್ ಆಫ್ ಸರ್ಕ್ಯುಲರ್ ಮೋಷನ್. ದ ಫಸ್ಟ್ ಪಾಯಿಂಟ್ ಇಟ್ ಈಸ್ ಆನ್ ಎಕ್ಸಲರೇಟೆಡ್ ಮೋಷನ್. ಸೆಕೆಂಡ್ ಪಾಯಿಂಟ್ ಐತ್ರಿ, ಇಟ್ ಈಸ್ ಎ ಪಿರಿಯಾಡಿಕ್ ಮೋಷನ್. ಇಟ್ ಈಸ್ ಎ periodic motion. It is a periodic motion. So ಇಲ್ಲಿ ಏನಂತಾರಪ್ಪ ಅಂದ್ರೆ ಇಟ್ ಇಸ್ ಆನ್ ಎಕ್ಸಲರೇಟೆಡ್ ಮೋಷನ್. ಅಂದರೆ ಎಕ್ಸಲರೇಟೆಡ್ ಅಂದರೆ ಇದಕ್ಕೆ ಕನ್ನಡದಾಗ ತೋರಿನೇ ಅಂತಾರೆ. ಅಂದರೆ ನಾವು ಬೈಕ್ ಎಕ್ಸಲೇಟ್ ಮಾಡ್ತೀವಿ ರೀ, ಬೈಕ್ ಎಕ್ಸಲೇಟ್ ಮಾಡ್ತೀವಲ್ಲ, ಸೊ ದಟ್ ಈಸ್ ಕಾಲ್ಡ್ ಎಸ್ ಎಕ್ಸಿಲರೇಟೆಡ್ ಅಂತೀವಿ, ಅದಕ್ಕಿಂತ ಎಕ್ಸಿಲರೇಟೆಡ್. ಸೊ ಇಲ್ಲಿ ಏನಾಗ್ತದ್ರೆ ಡೈರೆಕ್ಷನ್ ಆಫ್ ವೆಲೋಸಿಟಿ ನೋಡಿರಿ, ಈ ಎಕ್ಸಿಲರೇಟೆಡ್ ಮೋಷನ್ದಾಗ ಡೈರೆಕ್ಷನ್ ಆಫ್ ವೆಲೋಸಿಟಿ changes at every instant. ಅಂದರೆ ನೋಡಿರಿ, ಡೈರೆಕ್ಷನ್ ಆಫ್ ವೆಲೋಸಿಟಿ ಅಂದರೆ ಅದ್ರ ವೆಲೋಸಿಟಿ ಯಾವ ಡೈರೆಕ್ಷನ್ದಾಗಿದಲ್ಲ ಆ ಥರ ಚೇಂಜಸ್ ಏನಪ್ಪ ಎವ್ರಿ ಇನ್ಸ್ಟೆಂಟ್ದಾಗ ಪ್ರತಿಯೊಂದು ಚೇಂಜ್. ಅದು ಎಕ್ಸಾಂಪಲ್ ಇದಕ್ಕೆ ಹೇಳ್ಬೇಕಂದ್ರೆ ನಾವು ಇವಾಗ ನೀವು ಒಂದು ಪ್ಲೇಸ್ದಾಗ ಅದಿರುತ್ತೆ ಕೋರಿ, ಸೊ ಇಲ್ಲೊಂದು ಪ್ಲೇಸ್ ಇದೆ. ಓಕೆ, ಈ ಪ್ಲೇಸ್ದಿಂದ ಅಂದ್ರೆ ಒಂದು ಊರಲ್ಲಿದೆ, ಯಾವುದೋ ಒಂದು XYZ ಊರಲ್ಲಿದ್ದೀರಾ. ಸೊ ಇಲ್ಲಿ ಕೂಡ X ಊರಲ್ಲಿದ್ರೆ Y ಊರಿಗೆ ಹೋಗಿ ಟಚ್ ಆಗಬೇಕು. ಸೊ ಇದರಲ್ಲಿ ರೂಟ್ ಯಾವ ಥರ ಇರುತ್ತಪ್ಪ, ಒಂದು ಈ ಥರ ಇರ್ಬೋದು ರೀ, ಇನ್ನೊಂದು ಸ್ಟೇಟ್ ವೇದಾಗಿರ್ಬೋದು, ಇನ್ನೊಂದು ಈ ವೇದಾಗಿರ್ಬೋದು. ಸೊ ಇಲ್ಲಿ ಏನಾಗ್ತೈತೆ ಹೇಳ್ರಿ, ಎವ್ರಿ ಇನ್ಸ್ಟಂಟ್ ಸ್ಪೀಡ್ ಚೇಂಜಸ್ ಆಗ್ತದೆ ನೋಡಿ. ವೆಲೋಸಿಟಿ ಚೇಂಜ್ ಆಗತ್ತಂದ್ರೆ ಈ ಥರ ಹೋಗುವಂಥ ಸ್ಪೀಡ್ದಾಗ ನಿಮಗೆ ಕಾನ್ಸ್ಟೆಂಟಾಗಿ ಸ್ಟೇಟ್ ಹೋಗ್ಬೋದು ಈಜಿಯಾಗಿ. ಸೊ ಬಟ್ ಇದರ ರೀತಿ ಹೋಗೋದ್ರಿಂದ ನೀವು, ಸೊ ಇಲ್ಲಿ ಏನಾಗ್ತದೆ ಅಂದ್ರೆ ಎಕ್ಸಲರೇಟ್ ಹೆಚ್ಚು ಕಮ್ಮಿ ಆಗ್ತದೆ. ಬಟ್ ಇಲ್ಲಿ ಎಕ್ಸಲರೇಟರ್ ಇಲ್ಲಿ ಕಾನ್ಸ್ಟೆಂಟ್ ಆಗಿ ಹೋಗುತ್ತೆ, ಯಾಕಂದರೆ ಸ್ಟೇಟ್ ವೇ ಇದೆ. ಓಕೆ, ಲೀನಿಯರ್ ಮೋಷನ್ದಾಗಿದೆ. ಸೊ ಅಲ್ಲಿ ನಿಮ್ಮ ಎಕ್ಸಲರೇಟೆಡ್ ಏನಾಗ್ತದೆ, ಕಾನ್ಸ್ಟೆಂಟ್ ಆಗಿರ್ತದೆ. ಬಟ್ ಈ ವೇದಾಗ ಹೋಗ್ಬೇಕಾದ್ರೆ ನಿಮ್ಮ ಎಕ್ಸಲರೇಟೆಡ್ ಏನಾಗ್ತದೆ, ಚೇಂಜಸ್ ಆಗ್ತದೆ. ಯಾವಾಗ ಚೇಂಜ್ ಆಗ್ತಪ್ಪ, ಅಟ್ ಎವ್ರಿ ಇನ್ಸ್ಟಂಟ್. ಎವ್ರಿ ಇನ್ಸ್ಟಂಟ್ ಮೀನ್ಸ್ ವೆಲೋಸಿಟಿ ಚೇಂಜಸ್ ಅಟ್ ಎವ್ರಿ ಇನ್ಸ್ಟಂಟ್. ದಟ್ ಟೈಮ್ ಎಕ್ಸಲರೇಟಿಂಗ್ ಆಲ್ಸೋ ಚೇಂಜಸ್ ಅಟ್ ಟೈಮ್ ಎಕ್ಸಲರೇಟರು ಚೇಂಜಸ್. ನೋಡಿ, ಯಾವಾಗ ನಿಮ್ಮದು ವೆಲೋಸಿಟಿ ಚೇಂಜ್ ಆಗ್ತಿ ಅಟ್ ಎವ್ರಿ ಇನ್ಸ್ಟಂಟ್ ಅಂದರೆ ಇದು ಪ್ಲೇಸಸ್ ಒಳಗೆ ಅಥವಾ ಕಾರ್ನರ್ ಒಮ್ಮೆ ಹಿಂಗಿರ್ಬೋದಲ್ಲ, ಆ ಟೈಮ್ನಾಗ ಒಮ್ಮೆ ಚೇಂಜ್ ಆಗ್ತಿದ್ದಿಲ್ಲ. ಸೊ ಆ ಟೈಮ್ನಾಗ ಎಕ್ಸಲರೇಟರ್ ಕೂಡ ಚೇಂಜ್ ಆಗ್ತದೆ. ನೋಡಿ, ನಿಮಗೆ ಅನುಭವ ಇದೆ, ಬೈಕ್ ಹೊಡೆಯುವಂಥ ವಿದ್ಯಾರ್ಥಿಗಳಿಗೆ ನಿಮಗೆ ಎಲ್ಲರಿಗೂ ಅನುಭವ ಇದೆ. ಕಾರ್ನರ್ ಬಂದರೆ ನಾವು ಸ್ಲೋ ಮಾಡ್ತೀವಿ ಬೈಕನ್ನು, ಮತ್ತು ಎಕ್ಸಲರೇಟರ್ ಕಮ್ಮಿ ಮಾಡ್ತೀವಿ ರೀ. ಆಮೇಲೆ ಲೀನಿಯರ್ ಸ್ಟೇಟ್ ಇತ್ತಂದರೆ ಅದನ್ನು ಎಕ್ಸಲರೇಟರ್ ಜಾಸ್ತಿ ಮಾಡ್ತೀವಿ. ಸೊ ಆ್ಯಸ್ ಯು ನೋ ದ್ಯಾಟ್ ನಿಮಗೆ ತಿಳಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ ಪಾಯಿಂಟ್, ಇಟ್ ಈಸ್ ಎ ಪಿರಿಯಾಡಿಕ್ ಮೋಷನ್. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದ್ರೆ ಅದು ಪಿರಿಯಾಡಿಕ್ ಮೋಷನ್. ಇಟ್ ಮೀನ್ಸ್ ಟೈಮ್. Periodic means what? It is a time. So ಇಲ್ಲಿ ನೋಡ್ರಿ, during the motion of the particles, during the motion of particle repeats its path along the same direction. ಸೊ ನೋಡ್ರಿ ಇಲ್ಲಿ ಏನಂತಪ್ಪ, ಪಿರಿಯಾಡಿಕ್ ಮೋಷನ್ ಡ್ಯೂರಿಂಗ್ ಇಟ್ಸ್ ಮೋಷನ್ ಆಫ್ ಪಾರ್ಟಿಕಲ್ಸ್ ಅಂದ್ರೆ ಇದಕ್ಕೆ ಇನ್ನೊಂದು ಹೆಸರು ಆಬ್ಜೆಕ್ಟ್ ನೆನಪಿಟ್ಕೋಬೇಕಾ, ಎಲ್ಲೋ ಮುಂದೆ ಬರ್ತದೆ ಮತ್ತು ಹಂಗೆ. ಸೊ ಪಾರ್ಟಿಕಲ್ಸ್ ಅಂದರೆ ಏನಂತೀಪ್ಪ, ಅದಕ್ಕೆ ಆಬ್ಜೆಕ್ಟಿವ್ ಅಂತೀವಿ ನಾವು. ಆಬ್ಜೆಕ್ಟ್ಸ್ ಏನಂದ್ರೆ ರಿಪೀಟ್ಸ್ ಇಟ್ಸ್ ಪಾತ್ ಅಲಾಂಗ್ ದ ಸೇಮ್ ಡೈರೆಕ್ಷನ್ ಈಸ್ ಕಾಲ್ಡ್ ಎಸ್ ಎ ಪಿರಿಯಾಡಿಕ್ ಮೋಷನ್. ಸೊ ಇನ್ನು ಅನ್ಬೋದು, ಈ ಒಂದು ಪ್ಲೇ ಹಾಕ್ತೀವಿ ನಾವು. ಸೊ ಸ್ಟಾರ್ಟ್ ಇಲ್ಲಿ ಮಾಡಿವ್ರಿ, ಸೊ ನಾವು ಒಂದು ರೊಟೇಟ್ ಹಾಕ್ತೀವಿ, ಮತ್ತು ಇಲ್ಲಿಗೆ ಬಂದುಬಿಡ್ತೀವಿ. ಸೊ ದಿಸ್ ಈಸ್ ಪಿರಿಯಾಡಿಕ್ ಮೋಷನ್ ಅಂತೀವಿ ನಾವು. ಅಂದ್ರೆ ಮತ್ತೆ ಅಗೇನ್ ರಿಪೀಟ್ ಸೇಮ್ ಪಾತ್ ಮತ್ತೊಂದು ಸಲ
ಮತ್ತೊಮ್ಮೆ ಇಲ್ಲೇ ಹೋಗ್ತೀವಿ, ಇದೇ ಪಾತ್ ಮೇಲೆ ತಿರುಗ್ತೀರಾ, ಮತ್ತೆ ಬಂದು ಇಲ್ಲಿ ಮುಟ್ಟಿರ್ತೀವಿ. ದಿಸ್ ಇಸ್ ಆಲ್ಸೋ ಪಿರಿಯಾಡಿಕ್ ಮೋಷನ್. ಪಿರಿಯಾಡಿಕ್ ಮೋಷನ್ ಅದೇ ಪಾರ್ಟಿಕಲ್ಸ್ ಏನು ಮಾಡಬೇಕು, ರಿಪೀಟ್ ಅದೇ ಪಾತ್ ಮೇಲೆ ತಿರುಗಬೇಕು. ಅದೇ ರಿಪೀಟ್ ಅದೇ ಪಾತ್ ಮೇಲೆ ಈ ಥರ ಸರ್ಕ್ಯುಲರ್ ಮೋಷನ್ ಅಂತೀವಿ. ಇನ್ನೊಂದು ಎಕ್ಸಾಂಪಲ್ ತೊಗೊಂಡ್ರೆ ಸಿಂಪಲ್ ಪೆಂಡುಲಮ್ ಅಂದ್ರಿ ನೋಡಿರಿ, ಇದೇ ಥರ ಅಂದ್ರೆ ಜೋಕಾಲಿ. ಎಕ್ಸಾಂಪಲ್ ಜೋಕಾಲಿ ನೋಡಿರಿ, ಇವಾಗ ಪಂಚಮಿ ಚಾಲು ಇದೆ. ಜೋಕಾಲಿ ಅಂದ್ರೆ ಏನಪ್ಪ, ಸೊ ಇಲ್ಲಿ ಹೋಗ್ತೀರಿ ಜೋಕಾಲಿ, ಮತ್ತೆ ವಾಪಸ್ ರಿಟರ್ನ್ ಬರ್ತೀರಿ, ಮತ್ತೆ ಸ್ವಲ್ಪ ಈಗ ಹೋಗ್ತದೆ. ಓಕೆ, ಇದಕ್ಕೆ ಏನು ಅನ್ನೋದು ಸಿಂಪಲ್ ಪೆಂಡುಲಮ್. ಸಿಂಪಲ್ ಪೆಂಡುಲಮ್, ಸಿಂಪಲ್ ಈ ಥರ ಹೋಗ್ತೈತಿ. ಟು ಆ್ಯಂಡ್ ಫ್ರಾಮ್ ಆಗ್ತದೆ, ಇದಕ್ಕೆ ಸಿಂಪಲ್ ಪೆಂಡುಲಮ್ ಅಂತಿ. ಇದೇ ರೀತಿ ಪೆಂಡುಲಮ್ ಕ್ಲಾಕ್ ಅಂತ ಇರ್ತದೆ, ಹಳೆ ಗಡಿಯಾರದಲ್ಲಿ ಇರ್ತೀವಿ ನೋಡಿರಿ, ವಾಚ್. ಸೊ ಆ ಥರ ಇದಕ್ಕೆ ಏನಂತೀವಿ ನಾವು ಎಕ್ಸಾಂಪಲ್ಸ್ ಆಫ್ ಪಿರಿಯಾಡಿಕ್ ಮೋಷನ್. ಎಕ್ಸಾಂಪಲ್ಸ್ ಆಫ್ ಪಿರಿಯಾಡಿಕ್ ಮೋಷನ್. ಓಕೆ, ಮತ್ತೊಂದು ಪಾಯಿಂಟ್ ಹೇಳ್ತೇನೆ, ಕೈನೆಮೆಟಿಕ್ ಆಫ್ ಸರ್ಕ್ಯುಲರ್ ಮೋಷನ್ಸ್. ಸೊ ಆ್ಯಸ್ ಯು ಸೀನ್ ಇನ್ ದ 11th ಸ್ಟ್ಯಾಂಡರ್ಡ್. ಸೊ ಇದನ್ನೆಲ್ಲ ನಾವು ಇವಾಗ ಹೇಳ್ತಿದ್ದೆಲ್ಲ ಬೇಸಿಕ್ ಕಾನ್ಸೆಪ್ಟ್ ಇದೆ. ಸೊ ಅದರಿಂದ ಹೇಳ್ತಾ ಇದ್ದೀನಿ, ನಿಮಗೆ ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಮತ್ತು ಹೆಚ್ಚೆಚ್ಚು ಲೈಕ್ಸನ್ನು ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿ. ಓಕೆ, ನಾನು ಮುಂದಿನ ವಿಡಿಯೋವನ್ನು ಮಾಡಲು ನನಗೆ ಹೆಚ್ಚಿಗೆ ಆಗಬೇಕು. ಸೊ ಇದರಲ್ಲಿ ನಾನು ಹೇಳ್ತಾ ಇರೋದು ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಫಸ್ಟ್ ನೋಡಿರಿ, ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ನಾವು 11th ಸ್ಟ್ಯಾಂಡರ್ಡಲ್ಲಿ ಕಲ್ತೀವಿ. ಅದರ ಸಿಂಬಲ್ ಇದೆ ಥೀಟಾ ಬಾರ್. ಸೊ ಆಂಗ್ಯುಲರ್ ಎದಕ್ಕಂತೀವಂದ್ರೆ, ಒಂದು ಸರ್ಕಲ್ ಇದೆ ನೋಡಿ, ಈ ಸರ್ಕಲ್. ಸೊ ಇದ್ರಲ್ಲಿ ಏನಪ್ಪ ಅಂದ್ರೆ ಎಸ್ ಅನ್ನೋದಕ್ಕೆ ಏನಂತೀವಿ ನಾವು, ಆರ್ಕ್ ಅಂತೀವಿ ರೀ. ಸೊ ದಿಸ್ ಇಸ್ ಕಾಲ್ಡ್ ಎಸ್ ಆರ್ಕ್. ಆರ್ಕ್ ಅಂದರೆ ಕಂಸ. ಆರ್ಕ್ ಅಂದ್ರಪ್ಪ ಕಂಸ. ಒಂದು ವರ್ತುಳದಲ್ಲಿ ತ್ರಿಜ್ಜಿಗೆ ಏನಂತೀವಪ್ಪ ಅಂದ್ರೆ ಇಂಗ್ಲೀಷ್ನಲ್ಲಿ ರೇಡಿಯಸ್ ಅಂತೀವಿ. ಇಂಗ್ಲೀಷ್ನಲ್ಲಿ ಏನಂತೀವಪ್ಪ ಅದಕ್ಕೆ ನಾವು ರೇಡಿಯಸ್. ಓಕೆ, ಇಲ್ಲಿರುವುದನ್ನು ಇದರ ಡೆಫಿನೇಷನ್ ಇದೆ, ಇದರ ಕಾನ್ಸೆಪ್ಟ್ ಓನ್ಲಿ ಫಾರ್ಮುಲಾ ನೆನಪಿಡಬೇಕು ನಾವು ಇದರಲ್ಲಿ. ಯಾಕಂದರೆ ಇದು ನಿಮಗೆ ಎಕ್ಸಾಮ್ನಲ್ಲಿ ಮಾರ್ಕಿಂಗ್ಗೋಸ್ಕರ ಇರುವುದಿಲ್ಲ, ಓನ್ಲಿ ಅರ್ಥ ಮಾಡ್ಕೊಳ್ಳೋ ಸಲುವಾಗಿ. ಅಂದರೆ ಇವಾಗ ನಿಮಗೆ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು, ಅದರ ಸಿಂಬಲ್ ಏನು, ಅದರ ಫಾರ್ಮುಲೈಸ್ ಏನು, ಅದರ ಯೂನಿಟ್ ಏನು ಅನ್ನೋದನ್ನು ಮಾತ್ರ ನಿಮ್ಗೆ ತಿಳಿದ್ರೆ ಸಾಕು. ಓಕೆ, ಡೆಫಿನೇಷನ್ ಇಸ್ ನೆಸೆಸಿಟಿ ಇಲ್ಲ, ಬಟ್ ನಾನು ಇವಾಗ ನಿಮಗೆ ಡೆಫಿನೇಷನ್ಸನ್ನು ಹೇಳಿ ನೋಡಿರಿ. ಇಟ್ ಈಸ್ ದ ರೇಷೋ ಆಫ್ ನೋಡಿ, ಇಟ್ ಈಸ್ ದ ರೇಷೋ ಆಫ್ arc of a length of a circle to the radius vector is called angular displacement. It is denoted by ಥೀಟಾ ಬಾರ್. ನೀವು ನೆನಪಿಡ್ಬೇಕಾಗಿದ್ದು ರೀ, ಇದನ್ನು ಎದುರು ಸಿಂಬಲ್ ತೋರಿಸ್ತಾರೆ ಥೀಟಾ ಬಾರ್. ಅದರ ಫಾರ್ಮುಲಾ ಯಾವುದಪ್ಪ, ಥೀಟಾ ಬಾರ್ ಇಸ್ ಈಕ್ವಲ್ ಟು ಆರ್ಕ್ ಆಫ್ ಆನ್ ರೇಡಿಯಸ್. ಆರ್ಕ್ ಅಂದರೆ ಕಂಸ, ರೇಡಿಯಸ್ ಅಂದರೆ ತ್ರಿಜ್ಯ, ಇಸ್ ಈಕ್ವಲ್ ಟು ಎಸ್ ಅಪಾನ್ ಆರ್. ಓಕೆ, ಫಾರ್ಮುಲಾ ಡೆಫಿನೇಷನ್ ಏನ್ಬಿಡ್ರಿ, ಇಟ್ ಈಸ್ ದ ರೇಷೋ ಆಫ್ arc of a length of a circle to the radius of the vector is called as the angular displacement. It is denoted by theta bar and theta bar is equals to arc upon radius is equals to s upon r. Then unit of angular displacement, unit ಏನಿದೆ ನೋಡ್ರಿ, ಯೂನಿಟ್ ಏನಪ್ಪ ಅಂದ್ರೆ ರೇಡಿಯನ್. ಇದ್ರ ಯೂನಿಟ್ ಏನಿದೆ ರೇಡಿಯನ್. ಅದನ್ನ ನಾವು ಶಾರ್ಟ್ಕಟ್ ಬರೆದಾದ್ರೆ ಏನು ಮಾಡ್ತೀರಿ, ರ್ಯಾಟ್. ಓಕೆ, ಇದ್ರ ಯೂನಿಟ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಯೂನಿಟ್ ಏನಿದೆ ಇದು ಇದೇ ಮ್ಯಾಥಮೆಟಿಕ್ಸ್ ಕೂಡ ಇದೆ ರೀ. ಇದೇ ಮ್ಯಾಥಮೆಟಿಕ್ಸಲ್ಲಿ 11th ಸ್ಟ್ಯಾಂಡರ್ಡ್ ಕೂಡ ಮ್ಯಾಥಮೆಟಿಕ್ಸ್ ಕಲ್ತೀರಿ. ಸಿಮಿಲರ್ಲಿ ಇನ್ ದ ಫಿಸಿಕ್ಸ್ ಆಲ್ಸೋ. ಓಕೆ, ಇದ್ರ ಯೂನಿಟ್ ಏನಿದೆ ರೇಡಿಯನ್. ಸೊ ನೀವು ನೆನಪಿಡಬೇಕಾದ ವಸ್ತು ಯಾವುದಪ್ಪ, ಇಟ್ ಈಸ್ ಡಿನೋಟೆಡ್ ಬೈ ಥೀಟಾ. ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಡಿನೋಟೆಡ್ ಬೈ ಥೀಟಾ is equals to arc upon radius and s upon r, and unit of radius angular displacement is radian. Second point is angular. Okay, now angular velocity definition ತುಂಬ ಈಸಿ ಇದೆ ನೋಡ್ರಿ. ದ ಫಾರ್ಮುಲಾ ಫಸ್ಟ್ ಬರೆಸ್ತೀನಿ, ಅದ್ರ ಮೇಲೆ ಡೆಫಿನೇಷನ್ ನಮಗೆ ಬರ್ಸ್ಲಿಕ್ಕೆ ಈಜಿ ಆಗ್ತದೆ. ಓಕೆ, ಫಾರ್ಮುಲಾ ನೋಡ್ರಿ, ಒಮೆಗಾ ಬಾರ್ ಇಸ್ ಈಕ್ವಲ್ ಟು ಡಿ ಥೀಟಾ ಬಾರ್ ಅಪಾನ್ ಡಿ ಟಿ. ಸೊ ಇಲ್ಲಿ ನಮ್ಗೆ ಗೊತ್ತೈತೆ ಆಲ್ರೆಡಿ ರೀ, ಡಿ ಥೀಟಾ ಅಂದರೆ ಏನಪ್ಪ, ಥೀಟಾ ಬಾರ್ ಅಂದರೆ ಏನು ಮೇಲೆ ಕಲ್ತೀವಿ ನಾವು ಇವಾಗ, ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಮೇಲೆ ಏನು ಕಲ್ತೀವಿ ನಾವು, ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಇದಕ್ಕೆಂತಪ್ಪ ಟೈಮ್ ರೇಟ್ ಆಫ್ ಅಂತೀವಿ ರೀ, ಟೈಮ್. ಓಕೆ, ರೆಸ್ಪೆಕ್ಟ್ ಟು ಟೈಮ್. ಓಕೆ, ಇದು ಡೆಫಿನೇಷನ್ ಯಾವ ಥರ ಮಾಡ್ತೀವಿ ನೋಡ್ರಿ, ದ ರೇಟ್ ಆಫ್ ಇದು ಸೊ ಏನು ಹಚ್ಬೇಕಪ್ಪ, ದ ರೇಟ್ ಆಫ್ ಚೇಂಜ್ ನೋಡ್ರಿ, ಇಲ್ಲಿ ಬರಿತೀವಿ ನೋಡ್ರಿ, ದ ರೇಟ್
ಆಫ್ ಚೇಂಜ್ ಆಫ್ ಏನು ಚೇಂಜ್ ಮಾಡೋದು ನೋಡ್ರಿ ದ ರೇಟ್ ಆಫ್ ಚೇಂಜ್ ಆಫ್ ಇದಕ್ಕೆ ಅಂತೀವಿ ನಾವು ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ with respect to time is called angular velocity. So ನಮಗೆ ಗೊತ್ತೈತ್ರಿ it is denoted by omega bar ಅಂದ್ರೆ ಏನು angular velocity and its formula is there omega bar is equal to d theta bar upon dt and its unit you can read only units. What is the unit of angular displacement? Radian. ಅದರ ಯೂನಿಟ್ ಏನಿದೆ ರೀ ರೇಡಿಯನ್ ಇದೆ ಡಿವೈಡ್ ಬೈ ಟೈಮ್ ಯೂನಿಟ್ ಸೆಕೆಂಡ್. ಸೊ ಇದನ್ನ ಈ ಥರ ಬರಿಬೋದು ನಾವು ರೇಡಿಯನ್ ಪರ್ ಸೆಕೆಂಡ್ ಎಷ್ಟು ನೆನ್ಪಿಟ್ರೆ ಸಾಕ್ರಿ. ಎದ್ರದ್ದು ಯೂನಿಟ್ ಇದು ಆಂಗುಲರ್ ವೆಲೋಸಿಟಿ ಇದು. ಸೊ ಯಾವ ಥರ ಅದ್ರ ಮೇಲೆ ತೊಳಿ ನಾವು ಡಿಸ್ಪ್ಲೇಸ್ಮೆಂಟ್ ಯೂನಿಟ್ ಇದೆ. ಡಿಸ್ಪ್ಲೇಸ್ಮೆಂಟ್ ಯೂನಿಟ್ ನಮ್ಗೆ ಗೊತ್ತಿದೆ ಯಾವುದಪ್ಪ ಮೇಲ್ಗಡೆ ಕರಿತೀವಿ ನಾವು ಡಿಸ್ಪ್ಲೇಸ್ಮೆಂಟ್ ಯೂನಿಟ ರೇಡಿಯನ್ ಇದೆ. ಸೊ ಟೈಮ್ ಯೂನಿಟ ಸೆಕೆಂಡ್. ಸೊ ಇವಾಗ ಕಲ್ತಿದ್ದು ಆಂಗುಲರ್ ವೆಲೋಸಿಟಿ ಡೆಫಿನೇಷನ್ ಯಾವ ಥರ ಓದಬೇಕು ನೋಡ್ರಿ. ದ ರೇಟ್ ಆಫ್ ಚೇಂಜ್ ಆಫ್ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ with respect to time is called as angular velocity. It is denoted by omega and formula is there omega bar equals to d theta upon dt. Its unit is radian per second. Now shall I talk next point is angular. Now I will start angular acceleration. Angular acceleration ಸಿಂಬಲ್ ಏನಿದೆ ನೋಡ್ರಿ ಅದರದ ಅಲ್ಫಾ ಟೈಪ್ ಇದೆ. ಓಕೆ ಅಲ್ಫಾ ಬಾರ್. ಓಕೆ ಇದು ಕೂಡ ಅದೇ ರೀತಿ ಫಾರ್ಮುಲಾ ರೀ. ಇಲ್ಲಿ ಫಾರ್ಮುಲಾ ಬರ್ಸ್ತೀನಿ ಈ ಸೈಡ್ ಆದರೆ ಯಾಕೆಂದರೆ ಏನು ಮಾಡ್ತೀವಪ್ಪ ಅಂದ್ರೆ ನಾವು ನೋಡ್ರಿ ಅಲ್ಫಾ ಬಾರ್ ಇಸ್ ಈಕ್ವಲ್ ಟು ಮೇಲ್ಗಡೆ ಯಾವುದೈತಿ ಯಾವ ಕಲ್ತೇವ ಪಾಯಿಂಟ್ ತೊಗೋಬೇಕು ನಾವು. ಮೇಲ್ಗಡೆ ಹೋಗೋದಪ್ಪ ಆಂಗುಲರ್ ವೆಲೋಸಿಟಿ. ಸೊ ಡಿ ಒಮೆಗಾ ಬಾರ್ ಅಪಾನ್ ಡಿ ಟಿ. ಅಲ್ಲಿ ಮೇಲ್ಗಡೆ ಏನು ಮಾಡಿದ್ವಿ ನಾವು ಆಗಲೇ ಆಂಗುಲರ್ ವೆಲೋಸಿಟಿ ತೊಗೋಬೇಕಾದ್ರೆ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಪಾಯಿಂಟ್ ಕಲ್ತಿದ್ವಾ. ಸೊ ಇದು ತೊಗೊಂಡು ನೋಡ್ರಿ ಡಿ ಥೀಟಾ ಬಾರ್ ಅಪಾನ್ ಡಿ ಟಿ. ಅದೇ ರೀತಿ ಇಲ್ಲಿ ಕೂಡ ಮೇಲಿನ ಪಾಯಿಂಟ್ದ ಆಂಗುಲರ್ ವೆಲೋಸಿಟಿ ಪಾಯಿಂಟ್ ತೊಗೋಬೇಕು. ಇದು ಕಂಟಿನ್ಯೂಸ್ ಆಗಿ ರೀಡ್ ಮಾಡ್ಬೇಕು ನೀವು. ಓಕೆ ಡಿ ಒಮೆಗಾ ಅಪಾನ್ ಡಿ ಟಿ. ಇದಕ್ಕೆ ನಾವು ಏನಂತೀವಿ ಅಂದ್ರೆ ಒಮೆಗಾ ಅಂತೀವಿ. ಓಕೆ ಇಲ್ಲಿ ಕೂಡ ಡೆಫಿನೇಷನ್ ಅದೇ ರೀತಿ ನೋಡಿರಿ. ದ ರೇಟ್ ಆಫ್ ಚೇಂಜ್ ಆಫ್ ಇದಕ್ಕೇನದೇನು ಆಂಗುಲರ್ ವೆಲೋಸಿಟಿ. ದ ರೇಟ್ ಆಫ್ ಚೇಂಜ್ ಆಫ್ ಆಂಗುಲರ್ ವೆಲೋಸಿಟಿ with respect to time is called angular acceleration and it is denoted by ಯಾವ ಸಿಂಬಲ್ ಐತ್ರಿ ಇದ್ರದ್ದು alpha bar and formula is there alpha bar is equal to d omega bar upon dt and its unit ಏನಿರ್ಬೋದು ಈಗ ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಆ ಥರ ಹೇಳ್ಬೋದು ರೇಡಿಯನ್ ಪರ್ ಸೆಕೆಂಡ್, ಇಲ್ಲ ಅಂತಂದರೆ ಸೊ ರೇಡಿಯನ್ ಪರ್ ಸೆಕೆಂಡ್ ಸ್ಕ್ವೇರ್ ಅಥವಾ ರೇಡಿಯನ್. ಈಗ ಆಲ್ರೆಡಿ ಡಿ ಒಮೆಗಾ ಫಾರ್ಮುಲಾ ಗೊತ್ತಿದೆ ನಮಗೆ, ಅಂದರೆ ಯೂನಿಟ್ ಗೊತ್ತಿದೆ ಯಾವುದು ರೇಡಿಯನ್ ಪರ್ ಆಂಗುಲರ್ ವೆಲೋಸಿಟಿ ಯೂನಿಟ್ ಇದೆ ರೇಡಿಯನ್ ಪರ್ ಸೆಕೆಂಡ್. ಸೊ ಇಲ್ಲಿ ಏನಾಗ್ತಿದೆ ಅಂದರೆ ನಿಮ್ಗೆ ಮತ್ತೆ ಟೈಮ್ ಎಕ್ಸ್ಟ್ರಾ ಇದೆಯಲ್ಲ, ಸೊ ಎಸ್ ಇನ್ನೊಂದಿರುತ್ತೆ. ಸೊ ಹಾಗಾಗಿ ನೀವು ಹೇಳ್ಬೋದು ಡೈರೆಕ್ಟಾಗಿ ರೇಡಿಯನ್ ಪರ್ ಸೆಕೆಂಡ್ ಸ್ಕ್ವೇರ್ ನೆನ್ಪಿಟ್ರೆ ಸಾಕು. ಸೊ ಯೂನಿಟ್ ಆಫ್ ಆಂಗುಲರ್ ಎಕ್ಸಲರೇಷನ್, ದಿಸ್ ಇಸ್ ದ ಯೂನಿಟ್ ಆಫ್ ಆಂಗುಲರ್ ಎಕ್ಸಲರೇಷನ್. ನೀವು ಇದರಲ್ಲಿ ಏನು ನೆನ್ಪಿಡಬೇಕಾಗಿದ್ದೀರಿ? ಸೊ ಈ ಮೂರು ಕಾನ್ಸೆಪ್ಟ್ಗಳಲ್ಲಿ ನೆನ್ಪಿಡಬೇಕಾಗಿದ್ದು ಸಿಂಬಾಲು, ಫಾರ್ಮುಲಾಸ್ ಆ್ಯಂಡ್ ಯೂನಿಟ್ ಓನ್ಲಿ. ಓಕೆ, ಡೆಫಿನೇಷನ್ ನೆಸೆಸಿಟಿ ಇಲ್ಲರಿ, ಯಾಕಂದರೆ ನೀವು 12th ಸ್ಟ್ಯಾಂಡರ್ಡ್ ಇದ್ದೀರಾ. ಸೊ ನಿಮಗೆ ಇದು ಡೆಫಿನೇಷನ್ ನೆಸೆಸಿಟಿ ಇಲ್ಲ. ಸೊ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನೋಡಿರಿ. ಆಂಗುಲರ್
ಡಿಸ್ಪ್ಲೇಸ್ಮೆಂಟ್ ಸಿಂಬಲ್ ಏನಿದೆ ಥೀಟಾ ಬಾರ್, ಅದರ ಫಾರ್ಮುಲಾ ಥೀಟಾ ಇಸ್ ಈಕ್ವಲ್ಸ್ ಟು ಆರ್ಕ್ ಅಪಾನ್ ರೇಡಿಯಸ್ ಆ್ಯಂಡ್ ಯೂನಿಟ್ ಈಸ್ ರೇಡಿಯನ್. ದೆನ್ ಆಂಗ್ಯುಲರ್ ವೆಲೋಸಿಟಿ ಡಿಫಿನೇಷನ್ ಸಿಂಬಲ್ ಇದೆ ಒಮೆಗಾ ಬಾರ್ ಆ್ಯಂಡ್ ಇಟ್ಸ್ ಫಾರ್ಮುಲಾ ಇಸ್ ದೇರ್ ಡಿ ಥೀಟಾ ಅಪಾನ್ ಡಿ ಟಿ ಆ್ಯಂಡ್ ಇಟ್ಸ್ ಯೂನಿಟ್ ಈಸ್ ರೇಡಿಯನ್ ಪರ್ ಸೆಕೆಂಡ್. ಆ್ಯಂಡ್ ಆಂಗ್ಯುಲರ್ ಎಕ್ಸಲರೇಷನ್ ಏನಿದೆ ಅಲ್ಫಾ ಬಾರ್ ಸಿಂಬಲ್ ಇದೆ, ಅದರ ಯೂನಿಟ್ ಇದೆ ಡಿ ಒಮೆಗಾ ಅಪಾನ್ ಡಿ ಟಿ ಆ್ಯಂಡ್ ಇಟ್ಸ್ ಅದರ ಫಾರ್ಮುಲಾ ಇದೆ ಡಿ ಒಮೆಗಾ ಅಪಾನ್ ಡಿ ಟಿ ಆ್ಯಂಡ್ ಇಟ್ಸ್ ಯೂನಿಟ್ is a radian per second. ಓಕೆ, ನೆಕ್ಸ್ಟ್ ಪಾಯಿಂಟ್ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್. ನಾನು ಹಿಂದೆ ಕಲ್ತಿದ್ದ ಪಾಯಿಂಟ್ ಏನಾಗ್ಬೋದಾ, ಎಂಗುಲರ್ ಅಂದರೆ ಏನು ತಿಳ್ಕೊರಿ ಮತ್ತೆ ಇನ್ನೊಮ್ಮೆ ಸಲ. ಎಂಗುಲರ್ ಅಂದರೆ ಗೋಲ್, ಇದಕ್ಕೆ ನಾವು ಎಂಗುಲರ್ ಅಂತೀವಿ ರೀ, ಅಂದರೆ ಸರ್ಕಲ್ ಟೈಪ್ ಇರೋದಕ್ಕೆ ನಾವು ಅಂತೀವಿ ಎಂಗುಲರ್. ಇವಾಗ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಅಂತ ಬಂದಿದೆ. ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ಸ್ಟೇಟ್ ಇರೋದಕ್ಕೆ, ಇದಕ್ಕೇನೈತೆ ನಾವು ಲೀನಿಯರ್ ಡಿಸ್ಪ್ಲೇಸ್ಮೆಂಟ್. ಇದಕ್ಕೆ ಏನೈತಪ್ಪ ಅಂದ್ರೆ ಇನಿಷಿಯಲ್ ಪಾಯಿಂಟ್ ಇರ್ತದೆ ರೀ, ಆಮೇಲೆ ಫೈನಲ್ ಪಾಯಿಂಟ್ ಇರ್ತದೆ. ಇನಿಷಿಯಲ್ ಪಾಯಿಂಟ್ ಆ್ಯಂಡ್ ಫೈನಲ್ ಪಾಯಿಂಟ್. ಇನಿಷಿಯಲ್ ಪಾಯಿಂಟ್ x1 ತಿಳ್ಕೊಬೋದು, ಫೈನಲ್ ಪಾಯಿಂಟ್ ಏನೈತಿ x2 ತಿಳ್ಕೊಬೋದು ನಾವು. ಇನಿಷಿಯಲ್ ಪಾಯಿಂಟ್ ಆ್ಯಂಡ್ ಫೈನಲ್ ಪಾಯಿಂಟ್. ಇನಿಷಿಯಲ್ ಪಾಯಿಂಟ್ x1 ತಿಳ್ಕೊಬೋದು, ಇನಿಷಿಯಲ್ ಪಾಯಿಂಟ್ x2 ತಿಳ್ಕೊಬೋದು. ಸೊ ನಾವು ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಹೆಂಗೆ ಕಂಡಿಡ್ತೀವಿ ಅಂದ್ರೆ, ಸೊ ಅದಕ್ಕೊಂದು ಫಾರ್ಮುಲಾ ಇದೆ ನೋಡಿ, x ಈಸ್ ಈಕ್ವಲ್ ಟು x2 ಮೈನಸ್ x1 ಫೈನಲ್ ಮೈನಸ್ ಇನಿಷಿಯಲ್. ಸೊ ಇದಕ್ಕೆ ಹಿಂಗೆ ಹೇಳ್ಬೋದು ರೀ, ಫೈನಲ್ ಪಾಯಿಂಟ್ ಮೈನಸ್ initial point is called as the linear displacement. So ಇದರಲ್ಲೂ ಕೂಡ ಓನ್ಲಿ ಸಿಂಬಲ್ ನೆನ್ಪಿಡ್ರಿ. ಆ್ಯಂಡ್ ಇಟ್ಸ್ ಯೂನಿಟ್ ಏನಪ್ಪ ಅಂತಂದ್ರೆ ಮೀಟರ್. ಇಟ್ಸ್ ಯೂನಿಟ್ ಈಸ್ ಮೀಟರ್. ಇದರ ಯೂನಿಟ್ ಏನಿದೆ ಮೀಟರ್. ಅದೇ ರೀತಿ ಸೆಕೆಂಡ್ ಪಾಯಿಂಟ್ ನೋಡ್ರಿ, ಲೀನಿಯರ್ ವೆಲೋಸಿಟಿ ಸಿಂಬಲ್ ಇದೆ ವಿ ಬಾರ್. ಲೀನಿಯರ್ ವೆಲೋಸಿಟಿ ಸಿಂಬಲ್ ಇದೆ ವಿ ಬಾರ್. ಸೊ ಇದನ್ನು ಕೂಡ ಏನು ಮಾಡ್ತೀವಿ ನಾವು ಫಾರ್ಮುಲಾ ಪ್ರಕಾರ ಬರೆಯೋದಾದ್ರೆ ಇಟ್ ಇಸ್ ವಿ ಬಾರ್ ಇಸ್ ಈಕ್ವಲ್ಸ್ ಟು, ಮೇಲ್ಗಡೆ ಯಾವ್ದು ಕಲ್ತೀವಪ್ಪ ನಾವು, ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಮೀನ್ಸ್ ಡಿ ಎಕ್ಸ್ ಬಾರ್ ಅಪಾನ್ ಡಿ ಟಿ. ಸೊ ಇದನ್ನು ಡೆಫಿನೇಷನ್ ಪ್ರಕಾರ ಬರೆಯೋದಾದ್ರೆ ಏನು ಮಾಡ್ತೀರಿ, ಇಟ್ ಈಸ್ ದ ರೇಟ್ ಆಫ್ ಚೇಂಜ್ ಆಫ್ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್. ಮೇಲೆ ಕಲ್ತಿದೆ ಪಾಯಿಂಟ್, ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ with respect to time is called linear velocity. It is denoted by linear velocity. It is denoted by ಏನು ತೋರಿಸ್ತೀರಿ ಸಿಂಬಲ ವಿ ಬಾರ್ ಅಂದರೆ. ಅದ್ರ ಫಾರ್ಮುಲಾ ಏನಪ್ಪ, ವಿ ಬಾರ್ ಇಸ್ ಈಕ್ವಲ್ಸ್ ಟು ಡಿ ಎಕ್ಸ್ ಬಾರ್ ಅಪಾನ್ ಡಿ ಟಿ. ಇಟ್ಸ್ ಯೂನಿಟ್ ಈಸ್, ಸೊ ಇದ್ರ ಯೂನಿಟ್ ಏನೈತೆ ನೋಡಿರಿ, ಯೂನಿಟ್ ಇದೆ ಎಕ್ಸ್, ಎದ್ರ ಮಾಡಿದೆಪ್ಪ ಮೀಟರ್ ಪರ್ ಟೈಮ್ ಸೆಕೆಂಡ್ ಮೀನ್ಸ್ ಮೀಟರ್ ಪರ್ ಸೆಕೆಂಡ್. ಲೀನಿಯರ್ ವೆಲೋಸಿಟಿ ಯೂನಿಟ್ ಏನಿದೆ ಮೀಟರ್ ಪರ್ ಸೆಕೆಂಡ್. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಲೀನಿಯರ್ acceleration. ಸೊ ಅದ್ರ ಸಿಂಬಲ್ ಇದೆ ಎ ಬಾರ್ ಅಥವಾ ಎ ಬಾರ್. ಸೊ ಇದು ಕೂಡ ಅದ್ರ ಫಾರ್ಮುಲಾ ನೋಡ್ರಿ. ಸೊ ಎ ಬಾರ್ ಇಸ್ ಈಕ್ವಲ್ ಟು ಡಿ ವಿ ಬಾರ್ ಅಪಾನ್ ಡಿ ಟಿ. ಮೇಲ್ಗಡೆ ಏನು ಕಲ್ತೀವಿ ಅದರ ಪಾಯಿಂಟ್ ರೀ. ಸೊ ಇನ್ನೇನಂತಪ್ಪ ಇಲ್ಲಿ ಡೆಫಿನೇಷನ್ ಹೇಳ್ಬೋದು ಈಗ, ಇಟ್ ಈಸ್ ದ ರೇಷಿಯೋ ಆಫ್ ಅಥವಾ ದ ರೇಟ್ ಆಫ್ ಚೇಂಜ್ ಆಫ್ linear velocity, the rate of change of linear velocity with respect to time. ಇಲ್ಲಿ ಬರೆಸ್ತೀವಿ ನೋಡಿ, ಆದ್ರೆ the rate of change of linear velocity. ಏನಿದೆ ಪಾಯಿಂಟ್ ಅಲ್ಲಿ, linear velocity with respect to time is called linear acceleration. It is denoted by a bar and its formula is there. A bar is equals to dv bar upon dt and its unit ಏನು ಮಾಡ್ಬೋದು ನಾವೀಗ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್.
ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದೇ ರೀತಿ ಕೂಡ ನೀವು ನೆನ್ಪಿಡ್ಬೇಕು ರೀ. ಇವಾಗ ಏನು ಕಲ್ತೀವಿ ನಾವು, ಇವು ಎರಡು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು. ಅಂದರೆ ಸಿಂಬಲ್ಸ್ ಆ್ಯಂಡ್ ಯೂನಿಟ್ಸ್ ಇದಕ್ಕೆ ಮುಂದೆ ಯೂಸ್ ಆಗ್ತವೆ. ಮತ್ತು ಇದೇ ಪಾಯಿಂಟ್ಸ್ನ ಯಾಕೆ ನಿಮಗೆ ಡೀಪಾಗಿ ಹೇಳಿದೆ ಅಂದರೆ, ಇನ್ ಯುವರ್ 12th ಸ್ಟ್ಯಾಂಡರ್ಡ್ಸ್ ನಿಮ್ಮ 12ನೇ ತರಗತಿಯಲ್ಲಿ ಈ ಪಾಯಿಂಟ್ಸ್ ಮೂರು ಸಲ ಬರ್ತವೆ ರಿಪೀಟ್. ಸೊ ಅದಕ್ಕಾಗಿ ನಾನು ನಿಮಗೆ ಈ ಪಾಯಿಂಟ್ಸ್ನ ರಿಪೀಟ್ ಹೇಳಿದ್ದೀನಿ. ಇದರಲ್ಲಿ ಒಂದೇ ಪಾಯಿಂಟ್ಸ್ ನೀವು ನೆನ್ಪಿಡಬೇಕಾಗಿದೆ. ಇವಾಗ ರಿಲೇಷನ್ ಬಿಟ್ವೀನ್ ದ ಲೀನಿಯರ್ ವೆಲೋಸಿಟಿ ಆ್ಯಂಡ್ ಆ್ಯಂಗುಲರ್ ವೆಲೋಸಿಟಿ ಪಾಯಿಂಟ್ ಏನಿರ್ತದೆ ನೋಡಿ. ಲಾಸ್ಟ್ ಪಾಯಿಂಟ್ ನಾನು ಹೇಳ್ತಿರೋದು ಇವಾಗ ಈ ವಿಡಿಯೋದಲ್ಲಿ ಲಾಸ್ಟ್ ಪಾಯಿಂಟ್ ನಾನು ಹೇಳ್ತಾ ಇದ್ದು ಏನಪ್ಪ ಅಂದ್ರೆ, ರಿಲೇಷನ್ ಬಿಟ್ವೀನ್ ಲೀನಿಯರ್ ವೆಲೋಸಿಟಿ ಆ್ಯಂಡ್ ಆ್ಯಂಗುಲರ್ ವೆಲೋಸಿಟಿ ಎರಡರ ರಿಲೇಷನ್ ಏನಿದೆಯಪ್ಪ ಅಂತಂದ್ರೆ, ಸೊ ನಮ್ಗೆ ಗೊತ್ತಿರೋ ಪ್ರಕಾರ ವಿ ಬಾರ್ ಇಸ್ ಈಕ್ವಲ್ ಟು ಒಮೆಗಾ ಬಾರ್ ಇಂಟು ಆರ್ ಬಾರ್. ದಿಸ್ ಈಸ್ ಇನ್ ವೆಕ್ಟರ್ ಫಾರ್ಮ್. ಇದು ಯಾವ ಫಾರ್ಮ್ನಾಗಿದೆಪ್ಪ ಅಂದ್ರೆ ವೆಕ್ಟರ್ ಫಾರ್ಮ್ನಾಗಿದೆ ರೀ. ಸೊ ಹೆಂಗೆ ತಿಳ್ಕೊಬೇಕಪ್ಪ, ಅವು ಆಲ್ಫಾಬೆಟಿಕಲ್ ಮೇಲೆ ಬಾರ್ ಅಂತ ಬರ್ತದಲ್ಲ. ಸೊ ದಿಸ್ ಈಸ್ ದ ವೆಕ್ಟರ್ ಫಾರ್ಮ್. ಬಾರ್ ಅಂತ ಇರಲಿಲ್ಲ ಅಂದ್ರೆ ಏನಾಗ್ತದೆ, ಸ್ಕೇಲಾರ್ ಫಾರ್ಮ್. ಓಕೆ, ಸೊ ಇಲ್ಲಿರೋದು ಏನಾಗಿದೆ, ವೆಕ್ಟರ್ ಫಾರ್ಮ್ ಅಂತ ಹೆಂಗೆ ಗೊತ್ತಾಡಿತು ನಾವು, ಇದು ತಲೆ ಮೇಲಿದೆ ಬಾರ್ ಇದೆ ಅಂತೇಳಿ. ಓಕೆ, ಇವಾಗ ಇದು ನೋಡಿರಿ, ಇನ್ನೊಂದು ಫಾರ್ಮುಲಾ 11ನೇ ಸ್ಟ್ಯಾಂಡರ್ಡ್ ಕಲ್ತೀವಿ ನಾವು. ವಿ ಈಕ್ವಲ್ಸ್ ಟು ಆರ್ ಇಂಟು ಒಮೆಗಾ. ಇದು ನಿಮ್ಮ ಸ್ಕೇಲಾರ್ ಫಾರ್ಮ್. ಇದು ಯಾವ ಫಾರ್ಮ್ನಾಗಿದೆ, ಸ್ಕೇಲಾರ್ ಫಾರ್ಮ್. ಈ ಫಾರ್ಮುಲಾ ಯೂಸ್ ಆಗುತ್ತೆ, ನೆನ್ಪಿಟ್ಕೋರಿ. ಯಾವುದಪ್ಪ ಅಂದ್ರೆ ಫಿ ಈಸ್ ಈಕ್ವಲ್ ಟು ಆರ್ ಒಮೆಗಾ. ಫಿ ಈಸ್ ಈಕ್ವಲ್ ಟು ಆರ್ ಒಮೆಗಾದಲ್ಲಿ ನಿಮ್ಗೆ ಗೊತ್ತಿರಬೇಕು, ಫಿ ಅಂದ್ರೆ ಏನಪ್ಪ, ಲೀನಿಯರ್ ವೆಲೋಸಿಟಿ. ಫಿ ಅಂದ್ರೆ ಲೀನಿಯರ್ ವೆಲೋಸಿಟಿ. ಆರ್ ಅಂದ್ರೆ ರೇಡಿಯಸ್ ವೆಕ್ಟರ್ and omega means what, angular velocity. ಸೊ ಇದು ನೀವು ಫಾರ್ಮುಲಾ ನೆನಪಿರ್ಬೇಕು ರೀ. ಸೊ ಇದ್ರ ಜೊತೆಗೆ ನಾನು ನಿಮಗೆ ಇನ್ನೊಂದು ಬೇಸಿಕ್ ಕಾನ್ಸೆಪ್ಟ್ ಹೇಳ್ಬೇಕಂದ್ರೆ, ಒಮೆಗಾ ಫಾರ್ಮುಲಾ ನೋಡ್ರಿ ಏನೇನಿರ್ತವೆ. ಒಮೆಗಾ ಫಾರ್ಮುಲಾ ಭಾಳಷ್ಟು ಅದ ರೀ. ಅದರ ಇರ್ತದೆ ಎರಡು ಫಾರ್ಮುಲಾ. ಒಮೆಗಾ ಈಕ್ವಲ್ಸ್ ಟು 2πn ಒಂದು ಫಾರ್ಮುಲಾ ಇದೆ. ಇದು ಮೇನ್ ಪಾಯಿಂಟ್ ಫಾರ್ಮುಲಾ ನೆನಪಿಟ್ಕೋಬೇಕು ನೀವು. ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ ಯು. ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಇದು ಯೂಸ್ ಆಗುತ್ತೆ. ಒಮೆಗಾ ಈಕ್ವಲ್ಸ್ ಟು 2πn. ಅಂದರೆ ಎನ್ ಅಂದರೆ ಏನಿದೆ ಇದರಲ್ಲಿ, ಒಮೆಗಾ ಅಂದರೆ ಆ್ಯಂಗುಲರ್ ವೆಲೋಸಿಟಿ ಗೊತ್ತಿದೆ ನಮಗೆ. ಬಟ್ ಎನ್ ಅಂದರೆ, ಎನ್ ಮೀನ್ಸ್ ವಾಟ್, ಫ್ರೀಕ್ವೆನ್ಸಿ. ಸೊ ಎನ್ ಮೀನ್ಸ್ ಫ್ರೀಕ್ವೆನ್ಸಿ ಸಿಂಬಲ್ ಎಫ್ ಮತ್ತು ಎನ್ ಅನ್ನು ತೋತೀವಿ ಜಾಸ್ತಿ. ಆಲ್ಮೋಸ್ಟ್ ಇನ್ ಫಿಸಿಕ್ಸ್ನಾಗ ಏನು ಮಾಡ್ತೀವಪ್ಪ ಅಂದ್ರೆ ಎನ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಅಂದ್ರೆ ದೆನ್ ಇದ್ರದ್ದು ಕೂಡ ಒಂದು ಪ್ರಾಬ್ಲಮ್ ಇದೆ. ಏನಂದರೆ ಫ್ರೀಕ್ವೆನ್ಸಿ ಫಾರ್ಮುಲಾ ಇಪ್ಪ, ಎನ್ ಇಸ್ ಈಕ್ವಲ್ಸ್ ಟು 1/t. ಸೊ 1/t ಇದು ನಾವು ಎಲ್ಲ ಸ್ಟ್ಯಾಂಡರ್ಡ್ ಕಲ್ತೀವಿ ರೀ. ಎನ್ ಇಸ್ ಈಕ್ವಲ್ಸ್ ಟು 1/t ಆದ್ರೆ ದೇರ್ ಫೋರ್ ಒಮೆಗಾ ಇಸ್ ಈಕ್ವಲ್ಸ್ ಟು 2π. ಎನ್ ಬದಲಿ ಅಂತ ಹೋದ್ರಿ 1/t ಮೀನ್ಸ್ ಟಿ ಇಸ್ ಈಕ್ವಲ್ ಒಮೆಗಾ ಇಸ್ ಈಕ್ವಲ್ಸ್ ಟು 2π/t. ಇದು ಕೂಡ ಸೂತ್ರ ನೀವು ನೆನಪಿಡ್ಕೋಬೇಕು. ಯಾವುದು, ಒಮೆಗಾ ಇಸ್ ಈಕ್ವಲ್ಸ್ ಟು 2πn, ದೆನ್ ಎನ್ ಇಸ್ ಈಕ್ವಲ್ಸ್ ಟು 1/t, ದೆನ್ ಒಮೆಗಾ ಇಸ್ ಈಕ್ವಲ್ಸ್ ಟು 2π/t. ಇದ್ರ ಜೊತೆ ಲಾಸ್ಟ್ ಆ್ಯಂಡ್ ಬೆಸ್ಟ್ ಪಾಯಿಂಟ್ ಯಾವ್ದು ತಗೋತಿದ್ವು ಅಂದ್ರೆ, ರಿಲೇಷನ್ ಬಿಟ್ವೀನ್, ಸುಮ್ಮನೆ ಪಾಯಿಂಟ್ ಒಂದು, ರಿಲೇಷನ್ ಬಿಟ್ವೀನ್ ಲೀನಿಯರ್ ಎಕ್ಸಲರೇಷನ್ ಆ್ಯಂಡ್ ಆ್ಯಂಗುಲರ್ ಎಕ್ಸಲರೇಷನ್. ಅದ್ರ ಫಾರ್ಮುಲಾ ನೆನ್ಪಿಟ್ಕೊಂಡ್ಬಿಡ್ರಿ. ಯಾವುದಪ್ಪ ಅಂದ್ರೆ ಎ ಇಸ್ ಈಕ್ವಲ್ ಟು ಆರ್ ಇಂಟು ಅಲ್ಫಾ. ಸೊ ನಮಗೆ ಗೊತ್ತಿರೋ ಪ್ರಕಾರ ಏನೇನೋ ನಿಮ್ಗೆ ಗೊತ್ತಿದೆಪ್ಪ. ಎ ಅಂದ್ರೆ ಆ್ಯಸ್ ಕೋಡ್ ಲೀನಿಯರ್ ಎಕ್ಸಲರೇಷನ್. ಎ ಅಂದರೆ, ಆರ್ ಅಂದರೆ ರೇಡಿಯಸ್ ವೆಕ್ಟರ್, ಅಲ್ಫಾ ಅಂದರೆ ಆ್ಯಂಗುಲರ್ ಎಕ್ಸಲರೇಷನ್. ಧನ್ಯವಾದಗಳು. ಇಲ್ಲಿವರೆಗೆ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆ ಧನ್ಯವಾದಗಳು. ನಾನು ಕಲಿಸಿರುವಂಥ ಈ ಪಾಠವು ನಿಮಗೆ ತಿಳಿದಿದ್ದರೆ ನೀವು ಲೈಕ್ ಮತ್ತು ಲೈಕ್ ಮತ್ತು ಶೇರ್ ಮಾಡಿ. ಅದರ ಜೊತೆಗೆ ಹೆಚ್ಚು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಎಂದು ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋಸ್.